ನಮಸ್ಕಾರ, ಟಿವಿ2ಗೆ ಸ್ವಾಗತ. ನಾನು ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಸಮಾಜ ಸೇವಕರು ಹಾಗೂ ಗೋಕುಲ್ ಗ್ರೂಪ್ನ ಮಾಲೀಕರಾದ ಮಂಜುನಾಥ್ ಅವರು ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದರು. ಗೌರವ ಸಮರ್ಪಣೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಇರಿಸಿ ಮೆರವಣಿಗೆ ನಡೆಸಲಾಯಿತು. ಶಾಸಕ ಸತೀಶ್ ರೆಡ್ಡಿ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿ ಕಾಲ್ನಡಿಗೆಯಲ್ಲಿ ಸಾಗಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಗುಣಗಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಸಾಧನೆಗಳ ಬಗ್ಗೆ ಶಾಸಕರು ಈ ಸಂದರ್ಭದಲ್ಲಿ ಸ್ಮರಿಸಿದರು. ಸಮಾಜ ಸೇವೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನರಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು. ಬೇಸಿಗೆಯ ಹಿನ್ನೆಲೆಯಲ್ಲಿ ಮಜ್ಜಿಗೆ, ಪಾನಕ ಹಾಗೂ ಹೆಸರುಬೇಳೆ ವಿತರಿಸುವ ಮೂಲಕ ಸಾರ್ವಜನಿಕರ ಹಸಿವು ನೀಗಿಸುವ ಕೆಲಸ ಮಾಡಲಾಯಿತು. ಗಣ್ಯರ ಉಪಸ್ಥಿತಿ. ಈ ಕಾರ್ಯಕ್ರಮದಲ್ಲಿ ಮಾಜಿ ಕಾರ್ಪೊರೇಟರ್ಗಳು, ಸ್ಥಳೀಯ ಮುಖಂಡರು ಹಾಗೂ ನೂರಾರು ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡು ಸಂಭ್ರಮಿಸಿದರು. ಒಟ್ಟಾರೆಯಾಗಿ ಶಾಸಕರ ಆಶಯದಂತೆ ಪಕ್ಷದ ಶಿಸ್ತಿನ ಕಾರ್ಯಕರ್ತನಾಗಿ ಮಂಜುನಾಥ್ ಅವರು ಅಂಬೇಡ್ಕರ್ ಜಯಂತಿಯನ್ನು ಜನಪರವಾಗಿ ಆಚರಿಸುವ ಮೂಲಕ ಗಮನ ಸೆಳೆದರು. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. अंबेडकर जी की, बोलो भारत माता की। ಒಂದು ಎಲ್ಲ ಆತ್ಮೀಯ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಬಂದಿರುವಂತಹ ಎಲ್ಲ ಮುಖಂಡರ, ದಲಿತ ಸಂಘರ್ಷ ಸಮಿತಿ ಎಲ್ಲ ಕಾರ್ಯಕರ್ತರ, RPI ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಬಂಧುಗಳೇ, ನಮ್ಮೆಲ್ಲ ಬಿಜೆಪಿಯ ಮುಖಂಡರ, ಮಹಾನಗರ ಪಾಲಿಕೆ ಸದಸ್ಯರುಗಳ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಮಹಿಳೆಯರ ಪರವಾಗಿ ಈ ದೇಶದ ಪ್ರಧಾನಮಂತ್ರಿಗಳು 33% ಮಹಿಳೆಯರಿಗೆ ಮೀಸಲನ್ನು ತರೋದಕ್ಕೆ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ವಿಶೇಷವಾದಂತಹ ಅಧಿವೇಶನವನ್ನು ಕರೆದಿದ್ದಾರೆ. ಇವತ್ತು ದೇಶದ ಮೊದಲ ಪ್ರಜೆ ಯಾರು ಅಂದ್ರೆ ದ್ರೌಪದಿ ಮುರ್ಮು ಅವರು, ಈ ದೇಶದ ಪ್ರೆಸಿಡೆಂಟ್.
ಈಗ 135ನೇ ವರ್ಷದ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೇಶಾದ್ಯಂತ ಪ್ರಪಂಚಾದ್ಯಂತ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಜಯಂತಿಯನ್ನ ನಾವು ಇಡೀ ದೇಶದ ಜನ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬೊಮ್ಮನಹಳ್ಳಿಯಲ್ಲೂ ಕೂಡ ಇಡೀ ದೇಶದ ಜನ ನೋಡೋ ರೀತಿಯಲ್ಲಿ ನಾವು ಬೊಮ್ಮನಹಳ್ಳಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಅನೇಕರಿಗೆ ವೀಲ್ ಚೇರ್ಗಳನ್ನ ಕೊಟ್ಟು ಮತ್ತೆ ವಾಕಿಂಗ್ ಸ್ಟಿಕ್ಸ್ ಇರ್ಬೋದು, ಅನ್ನದಾನವನ್ನ ಇರ್ಬೋದು, ಮತ್ತೆ ಎಜುಕೇಶನ್ ಬಗ್ಗೆ ಇರ್ಬೋದು, ಎಲ್ಲವನ್ನ ಕೂಡ ಅಂಬೇಡ್ಕರ್ ಅವರು ನಮ್ಗೆ ಹಾಕೊಟ್ಟಿರುವಂತ ಹಾದಿಯಲ್ಲಿ ಸಾಗುವಂತ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಕಳೆದ 15 ವರ್ಷದಲ್ಲಿ ಏನು ನಮ್ಮ ಗ್ರಾಮದ ಒಂದು ಅಭಿವೃದ್ಧಿಗಳು ಆಗಬೇಕಾಗಿತ್ತು, ದಲಿತ ಬಂಧುಗಳು ವಾಸ ಮಾಡುವಂತ ಏರಿಯಾದಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತು, ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಅದು ಸ್ಯಾನಿಟರಿ, ವಾಟರ್, ಕಾವೇರಿ ನೀರು, ಲೈಟು, ಡ್ರೈನ್ಗಳು ಎಲ್ಲವನ್ನ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ಸುಮಾರು 10,000ಕ್ಕಿಂತ ಹೆಚ್ಚು ಮನೆಗಳನ್ನ ದಲಿತ ಬಂಧುಗಳಿಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಕೊಂಡಿದ್ದೇವೆ. ಟೈಲರಿಂಗ್ ಮೆಷಿನ್ಸ್ ಇರ್ಬೋದು, ಮತ್ತೆ ಲ್ಯಾಪ್ಟಾಪ್ಸ್ ಇರ್ಬೋದು, ಮತ್ತೆ ಅನೇಕ ಯೋಜನೆಗಳನ್ನ ಒಂದು ಮಕ್ಕಳಿಗೆ, ಮಹಿಳೆಯರಿಗೆ ಕಲಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಅಂಬೇಡ್ಕರ್ ಅವರ ಒಂದು ಆಲೋಚನೆ, ಯಾರು ಬಡವರಿದ್ದಾರೆ, ಯಾರು ಹಿಂದುಳಿದ ವರ್ಗದವರಿದ್ದಾರೆ, ಯಾರು ತುಳಿತಕ್ಕೆ ಒಳಗಾಗಿರೋರಿದ್ದಾರೆ, ಅವರ ಒಂದು ಏಳಿಗೆಗೆ ಶ್ರಮ ಪಡಬೇಕು, ಸಮಾನತೆಯನ್ನು ತರಬೇಕು ಅನ್ನೋದು ಅವರ ಒಂದು ಆಲೋಚನೆ ಆಗಿತ್ತು. ಅದರ ಕಡೆ ಬೊಮ್ಮನಹಳ್ಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ನಾವು ಸಾಕ್ತಾ ಇದ್ದೇವೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಈ ದಿನ ಕಾಂಗ್ರೆಸ್ ದೇಶದಲ್ಲಿ ಯಾರಿಗಾದ್ರೂ ಮೋಸ ಆಗಿದ್ರು ಅದು ಅಂಬೇಡ್ಕರ್ ಅವರು. ಸಂವಿಧಾನವನ್ನು ಬರ್ಕೊಟ್ಟಂತ ಅಂಬೇಡ್ಕರ್ ಅವ್ರನ್ನ ನಡೆಸ್ಕೊಂಡಂತ ರೀತಿ ಕಾಂಗ್ರೆಸ್, ಅವರನ್ನ ಸಂಸದರಿಂದ ಪಾರ್ಟಿಯಲ್ಲಿ ಟಿಕೆಟ್ ಕೊಡದೆ ಹೊರಗಡೆಗೆ ಹಾಕ್ತಂಥದ್ದು, ಅವರು ಇಂಡಿಪೆಂಡೆಂಟ್ ಆಗಿ ನಿಂತಾಗ ಅವ್ರನ್ನ ಸೋಲ್ಸ್ಕೊಂಥದ್ದು, ಮತ್ತೆ ರಾಜ್ಯಸಭೆಗೆ ನಿಂತಾಗ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ದು, ಆಗ ಬಿಜೆಪಿ ಅವ್ರನ್ನ ರಾಜ್ಯಸಭೆಗೆ ಆರಿಸಿ ಕಳಿಸಿದಂಥದ್ದು ಕೂಡ ನಮ್ಗೆಲ್ಲ ನೆನಪಿದೆ. ಕಾಂಗ್ರೆಸ್ಗೆ ಅವರು ತುಂಬಾ ವರ್ಷಗಳಿಂದ ಹೇಳ್ತಾ ಇದ್ರು, ಮಹಿಳೆಯರಿಗೆ ಒಂದು ಸಮಾನತೆ ಕೊಡಬೇಕು, ಮಹಿಳೆಯರಿಗೆ ಮೀಸಲು ತರಬೇಕು ಅಂತ. ಆದ್ರೆ ಕಾಂಗ್ರೆಸ್ ಅವರು ಮಹಿಳಾ ಪ್ರಧಾನಮಂತ್ರಿ ಆದಾಗ್ಲೂ ಕೂಡ ತಲೆಗೆ ಹಾಕೊಂಡಿಲ್ಲ, ಅಥವಾ ಸೋನಿಯಾ ಗಾಂಧಿ ಸೂಪರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ್ಲೂ ಕೂಡ ಅವರು ತಲೆಗೆ ಹಾಕೊಂಡಿಲ್ಲ. ಆದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಈ 135ನೇ ಅಂಬೇಡ್ಕರ್ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷ ಲೋಕಸಭೆ ಅಧಿವೇಶನವನ್ನ ಕರೆದು ಅದು ವಿಧಾನಸಭೆ ಮತ್ತೆ ಲೋಕಸಭೆಯಲ್ಲಿ 33% ಮೀಸಲನ್ನ ಮಹಿಳೆಯರಿಗಾಗಿ ಮಾಡಬೇಕು ಅಂತೇಳಿ ಒಂದು ಮಂಡನೆಯನ್ನ ಕೂಡ ಮಾಡೋರಿದ್ದಾರೆ. ಅದನ್ನ ಬಿಲ್ ಅನ್ನ ಕೂಡ ಪಾಸ್ ಕೂಡ ಮಾಡೋರು. ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನವನ್ನ ಆ ಬೇಸಿಕ್ ಬೇರೆ ಯಾವ್ದೋ 1500 ವರ್ಷಗಳ ಹಿಂದೆ ಯಾರೋ ಇದ್ರು ಆಳಿದ್ರು ಅಂತ ಹೇಳೋದಕ್ಕಿಂತ, ಜನಗಳಿಗೆ 1500 ವರ್ಷದ ಹಿಸ್ಟ್ರಿ ಹೇಳೋದಕ್ಕಿಂತ ಈವಾಗಿದ್ದಂತ ನಮ್ಮ ನಾಯಕರಾದಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಚರಿತ್ರೆಯನ್ನ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿಂದಾನೆ ಮಾಡ್ಬೇಕು. 10th ವರೆಗೂ ಮಾಡಿದ್ರೆ ಬೇಸಿಕ್ ಎಷ್ಟು ಜನರಿಗೆ ಉಪಯೋಗ ಆಗಿರುತ್ತೆ. ಮತ್ತೆ ಅಸ್ಪೃಶ್ಯತೆ ಮತ್ತೆ ಆಗಿರ್ಬೋದು, ಜಾತಿ ಭೇದಗಳನ್ನೋದಾಗಿರ್ಬೋದು, ಮತ್ತೆ ಯಾವುದೇ ರಾಜಕೀಯದಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂತದ್ದಾಗಿರ್ಬೋದು, ಇಂಥವೆಲ್ಲ ಹೋಗ್ಬಿಡ್ತವೆ ಸಡನ್ ಆಗಿ. ಯಾಕಂದ್ರೆ ಅದು ನಮ್ಮ ದೇಶದಲ್ಲಿ ಕೆಲವು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿದ್ಯಾವಂತ ಬೆಳೆಸಕ್ ಆಗ್ತಾ ಇಲ್ಲ. ಯಾಕಂದ್ರೆ ಒಬ್ಬ ವಿದ್ಯಾವಂತ ಆಗ್ಬಿಟ್ರೆ ಅವ್ನಿಗೆಲ್ಲ ಗೊತ್ತಾಗುತ್ತೆ, ಅವನ ತೂಕ ಆಗ್ತಾನೆ ಯಾರನ್ನ ನಾವ್ ಏನ್ ಮಾಡ್ಬೇಕಂತ. ಹಾಗಾಗಿ ಏನಾಗ್ತಾ ಇದೆ, ಈ ತರ ಆಗ್ತಾ ಇರೋದ್ರಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹಾಕೊಟ್ಟಂತ ಒಂದು ತತ್ವಗಳನ್ನಾಗಿರ್ಬೋದು, ಅವ್ರು ಮಾಡಿದಂತ ಒಂದು ಸಂವಿಧಾನಕ್ಕೆ ನಾವು ಗೌರವ ಕೊಡ್ಬೇಕು. ಯಾಕಂದ್ರೆ ಸಂವಿಧಾನಕ್ಕಿಂತ ಯಾವ ದುಡ್ಡು, ಯಾವ ಪದವಿಗಳು ಏನು ಮುಖ್ಯ ಇಲ್ಲ, ಸಂವಿಧಾನವೇ ಮುಖ್ಯ. ಹಾಗಾಗಿ ಅವ್ರ ಆರಾಧ್ಯ ದೇವ, ಅವ್ರನ್ನ ಪ್ರಪಂಚದಲ್ಲೇ ಇವತ್ತು, ಯಾಕಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಲ್ಲಿ ಅವ್ರ ಕ್ಲಾಸಲ್ಲಿ ಕೂತಾಗ ಅವ್ರ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರ ಕ್ಲಾಸಲ್ಲಿ ಅವ್ರು ಸಪರೇಟ್ ಆಗಿ ಕೂರ್ಸೋರಂತೆ. ಯಾಕಂದ್ರೆ ಅವ್ರಿಗೆ ಆವಾಗಲೇ ಜ್ಞಾನೋದಯ ಆಗಿದ್ದು, ಅಸ್ಪೃಶ್ಯತೆ ಇವಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಜ್ಞಾನೋದಯದಿಂದ ಅವರು ಇವತ್ತು ನಮ್ಮ ದೇಶದಲ್ಲಿ ಹಿಂಗ್ ಆಗ್ಬಾರ್ದು, ಯಾರಿಗೆ ಆಗ್ಬಾರ್ದು. ಅವ್ರೇನ್ ಜಾತಿ ಅಂತ ಹೇಳ್ತಾ ಇಲ್ಲ, ಅವ್ರು ಯಾರೇ ಬಡವರಾಗಿರ್ಬೋದು, ಯಾರೇ ಹಿಂದುಳಿದವರಾಗಿರ್ಬೋದು, ಯಾವನಾಗಿರ್ಬೋದು, ಅವರು ಈ ತರ ಒಂದು ಮನುಷ್ಯನ ಇನ್ನೊಬ್ಬರನ್ನ ನಾವು ಹೇಗೆ ಅವ್ರೇನಪ್ಪ ಅನ್ನೋ ತರ ನಾವು ನೋಡಕ್ ಆಗ್ಬಾರ್ದು ಅನ್ನೋ ಒಂದು ಕರ್ತವ್ಯಗಳನ್ನ ಅವ್ರು ಮಾಡಿದ್ದಾರೆ. ಅವ್ರನ್ನ ಪಾಲನೆ ಮಾಡ್ಬೇಕು. ಡಾಕ್ಟರ್ ಬಿ.ಆರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವನ್ನ ಇದು ದೇಶದ ಹಬ್ಬ ಆಗಿ ನಾವು ಹಿಂದುಳಿದಂತ ವರ್ಗದವ್ರು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸಂವಿಧಾನ ಶಿಲ್ಪಿ ಇವತ್ತು ನಮಗೆ ಆಚಾರ ವಿಚಾರಗಳ ಜೊತೆಗೆ ಸಂಸ್ಕಾರ ಹಾಗೂ
ಅದೇ ತರ ನಮ್ಮ ಹಕ್ಕುಗಳು, ಈ ಒಂದು ಸರ್ಕಾರ ನಮ್ಮ ಒಂದು ಹಕ್ಕುಗಳು ಏನೆಲ್ಲ ಇದೆ ಅದು ನೀವು ಪಡ್ಕೊಳ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು ಅಂತ ಬರೆದಂತ ಮಹಾನ್ ವ್ಯಕ್ತಿ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಈ ಒಂದು ಹುಟ್ಟುಹಬ್ಬವನ್ನ ನಾಡಿನಾದ್ಯಂತ ದೇಶದಾದ್ಯಂತ ಬಹಳ ವಿಜೃಂಭಣೆಯಿಂದ ಎಲ್ಲ ಆಚರಣೆ ಮಾಡ್ತಾ ಇರೋದು. ಅದರಲ್ಲೂ ನಾವು ನಮ್ಮ ವಾರ್ಡಿನಲ್ಲಿ ನಮಗೆ ಶಾಸಕರಿಂದ ಅವಕಾಶ ಕೊಟ್ಟಂತದ್ದು ನಮಗೆ ತುಂಬಾ ಗರಿಮೆ. ಯಾಕೆಂದ್ರೆ ನಮ್ಮ ವಾರ್ಡಿಗೆ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಅಲ್ಲಿ ಇಲ್ಲೊಂದು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ಹೇಳಿದಾಗ ನಮ್ಗೆ ತುಂಬಾ ಖುಷಿ ಆಯ್ತು. ಹಾಗಾಗಿ ನಮ್ಮ ಮಾಜಿ ಕಾರ್ಪೊರೇಟರ್ ಮುರಳಿಯಣ್ಣವರು, ನಮ್ಮ ವಾರ್ಡ್ ಅಧ್ಯಕ್ಷರಾದಂತ ಮಧು ಅವರು, ಈ ಸುತ್ತಮುತ್ತ ಭಾಗದ ಎಲ್ಲರನ್ನು ಸೇರಿ ಈ ಒಂದು ಹಬ್ಬವನ್ನ, ಇದು ದೇಶದ ಹಬ್ಬವನ್ನ ಇವತ್ತಿಲ್ಲಿ ಮಾಡ್ಲಿಕ್ಕೆ ಸಹಕಾರ ಆಯ್ತು. ಇದಕ್ಕೆ ನಮ್ಮ ಎಲ್ಲರ ನಾಯಕರ ಮತ್ತೆ ನಮ್ಮ ಕಾರ್ಯಕರ್ತರ, ನಮ್ಮ ಪಕ್ಷದ ಹಿರಿಯರ ಎಲ್ಲರ ಸಹಕಾರ ಇತ್ತು. ಹಾಗಾಗಿ ಇದು ಒಂದು ತುಂಬಾ ವಿಜೃಂಭಣೆಯನ್ನು ಮಾಡೋದಕ್ಕೆ ಅವಕಾಶ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮೆರವಣಿಗೆ ಬಂದು RTO ಸರ್ಕಲ್ ಇಂದ ಹಿಡ್ಕೊಂಡು ಇಲ್ಲಿ ತನಕ ಬಂದಿದೆ ಕಾಲ್ನಡಿಗೆ, ಜೊತೆಗೆ ರಥದ ಒಂದು ಮೆರವಣಿಗೆ, ಜೊತೆಗೆ ನಮ್ಮ ವಾದ್ಯಗೋಷ್ಠಿ ಎಲ್ಲ ಸೇರಿ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಾಗಾಗಿ ಶಾಸಕರು ಸಹ ತುಂಬಾ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮೆಲ್ಲರಿಗೂ ಸಂತೋಷ ಆಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ನಮ್ಮ ನಾಯಕರು, ನಮ್ಮ MLA ಅವರು ಎಲ್ಲರನ್ನು ಸೇರ್ಕೊಂಡಿದ್ದೀವಿ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಆಚರಿಸೋದೇ ನಮ್ಗೊಂದು ಭಾಗ್ಯ. ಯಾಕೆಂದ್ರೆ ನಾವೆಲ್ಲ ಒಂದೇ ಅನ್ನೋದನ್ನ ತೋರಿಸಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಗೆಲ್ಲರಿಗೂ ಇವತ್ತು ಖುಷಿ ಪಡಬೇಕಾಗಿದ್ದ ದಿನ ಏನಂದ್ರೆ ನಾವೆಲ್ಲ ಸಮಾನರು, ನಾವೆಲ್ಲ ಒಂದೇ, ನಾವೆಲ್ಲ ಭಾರತ ತಾಯಿ ಮಕ್ಕಳು ಅನ್ನೋ ತೋರಿಸಿದ್ದು ನಮ್ಗೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು, ಅವ್ರು ತೋರಿಸ್ಕೊಟ್ಟಂತ ಸಂವಿಧಾನದಲ್ಲಿ ನಾವೆಲ್ಲರೂ ಬೆಳಿಬೇಕು ಅಂತ ಹೇಳ್ತಾ, ನಮ್ಮ ಹಿರಿಯರೆಲ್ಲಾರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮ MLA ಅವರು ಚೆನ್ನಾಗಿ ಮಾತಾಡಿದ್ದಾರೆ. ಎಲ್ಲಾರ್ಗು ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ನಾವು ಎಲ್ಲ ಇಲ್ಲಿ ಭಾಗವಹಿಸಿದ್ವಿ. ತುಂಬಾ ಚೆನ್ನಾಗಿ ಆಯ್ತು ಕಾರ್ಯಕ್ರಮ. ನಮ್ಮ ಶಾಸಕರು ಸತೀಶ್ ರೆಡ್ಡಿ ಅವರು ಬಂದು ಎಲ್ಲಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.